ನಮಸ್ತೆ. ನನ್ನ ಹೆಸರು ಡಾಕ್ಟರ್ ನಟರಾಜ್ ಅಂತ. ನಾನು ಡೆಂಟಲ್ ಸರ್ಜನ್. ಕೊರನೂರಲ್ಲಿ ನಿಯರ್ಲಿ 25 ಇಯರ್ಸಿಂದ ಡೆಂಟಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನಗೆ ಸ್ವಾಮಿ ವಿವೇಕಾನಂದ ಒಂದು ಸ್ಫೂರ್ತಿ, ಅವರ ಒಂದು ಸೆಂಟೆನ್ಸ್, ಒಂದು ವಾಕ್ಯ ಏನಂದರೆ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ನಂಗೆ ತುಂಬ ಸ್ಫೂರ್ತಿಯಾಗಿತ್ತು. ನಮ್ಮ ಫಾದರ್ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ದೆ. ಇವತ್ತು ನಮ್ಮ ಫಾದರ್ ಧನಶೇಖರ್, ಅವರು ಎಕ್ಸ್ ಡಿಫೆನ್ಸ್ ಅವರು ಇವತ್ತು ಅವರ ದೇಹವನ್ನು ತ್ಯಾಗ ಮಾಡಿದ್ದಾರೆ. ಅಂದರೆ ನಮ್ಮ ಫಾದರ್ ಬಗ್ಗೆ ಒಂದು 2-3 ವಿಚಾರ ಹೇಳಬೇಕಂದ್ರೆ, ಚಿಕ್ಕ ವಯಸ್ಸಿಂದಲೂ ತುಂಬ ಒಂದು ಡಿಸಿಪ್ಲಿನ್ಡ್ ಲೈಫ್ ಅವರು. ಮತ್ತು ಆರ್ಮಿಗೆ ಸೇರಿದ್ಮೇಲೆ ಸಹ ಬಹಳ ಒಂದು ಡಿಸಿಪ್ಲಿನ್ ಮತ್ತು ಒಂದು ತ್ಯಾಗದ ಲೈಫ್. ಇಡೀ ಅವರ ಆರ್ಮಿನಲ್ಲಿ, ಅವ್ರ ಟ್ರೂಪ್ನಲ್ಲಿ ಏನೇ ಅಂದರೂ ಅವ್ರನ್ನ ಕರೆಯೋರು ಅಂತಂದರೆ ಅಷ್ಟೊಂದು ಸಿನ್ಸಿಯಾರಿಟಿ ಇತ್ತು, ಪಂಕ್ಚುಯಾಲಿಟಿ ಇತ್ತು, ಮತ್ತು ವೆರಿ ಮಚ್ ಸಿನ್ಸಿಯರ್ ಅಂತ ಹೇಳ್ಬೋದು. ಮತ್ತು ಅವರು ನಿಯರ್ಲಿ 14 ಇಯರ್ಸ್ ಆರ್ಮಿಯಲ್ಲಿ ಸರ್ವಿಸ್ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಇಂಡಿಯಾ, ಚೈನಾ ವಾರ್ ಸಹ ಅವರು ಅಟೆಂಡ್ ಮಾಡಿದ್ದಾರೆ. ಮತ್ತು ಅವರು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಬರಬೇಕಾದ್ರೆ ಕೆಲವೊಂದು ಆರ್ಮಿಯಿಂದ ಕೆಲವೊಂದು ಏನೋ ಅವಕಾಶಗಳನ್ನ ಮಾಡಿಕೊಡ್ತಾರೆ ಅವ್ರಿಗಂದರೆ. ಆ ಸಮಯದಲ್ಲಿ ಹೇಗಿತ್ತು ಅಂದರೆ, ನಮ್ಮ ಊರಿನ ಹೊರಗಡೆ ಯಾವ್ದಾದ್ರು ಡ್ರೈ ಲ್ಯಾಂಡ್ ಅಂತ ನಾವು ಗೌರ್ಮೆಂಟ್ಗೆ ತೋರಿಸಿದ್ರೆ, ಅರೌಂಡ್ 5 acres ಲ್ಯಾಂಡ್ ತನಕನೂ ಅದನ್ನು ಫ್ರೀಯಾಗಿ ಕೊಡ್ತಾರೆ. ಗೌರ್ಮೆಂಟ್ ವಿಲ್ ಗಿವ್ ಟು ದ ಆರ್ಮಿ ಪರ್ಸನ್. ಆ ಥರ ಒಂದು ಸಿಸ್ಟಮ್ ಇತ್ತು ಅವಾಗ. ನಮ್ಮ ತಂದೆ ಫ್ರೆಂಡ್ ಸರ್ಕಲ್ ಎಲ್ಲರೂ ತೊಗೊಂಡ್ರು. ಇಲ್ಲಿ ಅರ್ಕಲ್ಗೂಡಲ್ಲಿ ಉಲ್ಲಂಗಲ ಆ ಥರ ಎಲ್ಲ ಸರೌಂಡಿಂಗ್ ತೊಗೊಂಡ್ರು. ನಮ್ಮ ತಂದೆಗೆ ಎಲ್ಲ ಹೇಳ್ತಾಯಿದ್ರು, ನೀವು ಜಸ್ಟ್ ತೊಗೊಳ್ಳಿ, ಏನು ತೊಂದರೆ ಇಲ್ಲ, ನಾವೆಲ್ಲ ಪ್ರೊಸೀಜರ್ಸ್ ಮಾಡಿಕೊಡ್ತೀವಿ, ನಮಗೆ 1 ಎಕರೆ ಕೊಡಿ, 4 ಎಕರೆ ನೀವು ಇಟ್ಕೊಳ್ಳಿ, ಆ ಥರ ಎಲ್ಲ ತುಂಬ ಕೇಳ್ತಾಯಿದ್ರು. ಬಟ್ ನಮ್ಮ ಫಾದರ್ ಏನು ಹೇಳಿದ್ರು ಅಂದರೆ, ನಾನು ಭಾರತ ಮಾತೆಗೋಸ್ಕರ ನಾನು ಸೇವೆ ಮಾಡಿದ್ದೀನಿ, ಹಾಗಾಗಿ ನನಗೆ ಅದು ಭೂಮಿ ತಾಯಿ ತೊಗೊಳ್ಬೇಕು ನನಗೆ ಆಸೆ ಇಲ್ಲ, ನನಗೆ ನಾನು ಸಂಪೂರ್ಣವಾಗಿ ಅಂದರೆ ಒಂದು ತ್ಯಾಗ ಮನೋಭಾವದಲ್ಲಿ ಮಾಡಿದ್ದೀನಿ, ಖಂಡಿತ ನಾನು ರಿಟರ್ನ್ಸ್ ಏನು ಪಡೆಯಲ್ಲ ಅಂತ ಹೇಳಿದ್ರು. ಅದೇ ರೀತಿ ತಂದೆಯವರು ರಿಟೈರ್ ಆಗ್ಬೇಕಾದ್ರೆ ಅದು ಪೆನ್ಷನ್ಗೆಲ್ಲ ಬರ್ಕೊಡ್ಬೇಕಾಗುತ್ತೆ. ತಂದೆ ಏನಾದರೂ ನನಗೆ ಪೆನ್ಷನ್ನು ಸಹ ಬೇಡ, ನಾನು ಸೇವೆ ಮಾಡಿದ್ದೀನಿ, ಪೆನ್ಷನ್ ಬೇಡ ಅಂತ ಅವರು ವಾಪಸ್ ಬಂದರು. ಬಟ್ ಆದರೆ ಏನಂದರೆ, ಅವರ ಸೀನಿಯರ್ ಒಬ್ಬರು ತುಂಬ ಅವ್ರಿಗೆ ಫೋರ್ಸ್ ಮಾಡಿ ಅವ್ರನ್ನ ಸೈನ್ ಹಾಕಿಸಿ ಆಮೇಲೆ ಪೆನ್ಷನ್ ಬರೋವಾಗ ಮಾಡಿದ್ರು. ಅದಾದಮೇಲೆ ನಮ್ಮದು ಫಾದರ್ಗೆ ಮಿಲಿಟ್ರಿ ಕ್ಯಾಂಟೀನ್ ಕಾರ್ಡ್ ಅಂತ ಕೊಡ್ತಾರೆ. ಎಲ್ಲ ಕಡೆ ಒಂದು ಕಾರ್ಡ್, ಆರ್ಮಿದು ಕ್ಯಾಂಟೀನ್ ಅಂತ ಇರುತ್ತೆ. ಅಲ್ಲೇನಾದರೂ ಪ್ರತಿಯೊಂದು ವಿತೌಟ್ ಟ್ಯಾಕ್ಸಸ್ ಸಿಗುತ್ತೆ. ಈಗ ಒಂದು ಕಾರ್ ತೊಗೊಂಡ್ರು ಸಹ 7 lakhs ಕಾರ್ ಅಂದರೆ ಬರೀ 5 lakhs ಸಿಗುತ್ತೆ. ಆ ರೀತಿ ನಾನಾ ರೀತಿ ಸೌಲಭ್ಯಗಳಿರುತ್ತೆ. ಅದರಲ್ಲಿ ಅಂದರೆ ವೈನ್, ಡ್ರಿಂಕ್ಸ್ ಸಹ ಸಿಗುತ್ತೆ. ನಮ್ಮ ತಂದೆ ಫ್ರೆಂಡ್ ಒಬ್ಬರು ಅವರು ಏನು ಮಾಡೋರು ಅಂದರೆ, ನಮ್ಮ ತಂದೆ ಹತ್ರ ಕಾರ್ಡ್ ಇಸ್ಕೊಂಡೋಗಿ ಅವರು ಈ ಡ್ರಿಂಕ್ಸನ್ನು ತೊಗೊಳಕ್ಕೆ ಶುರು ಮಾಡಿದ್ರು. ಅದು ತಂದೆಗೆ ತುಂಬ ಹರ್ಟ್ ಆಯಿತು. ಈ ರೀತಿ ನನ್ನ ಸ್ನೇಹಿತ ಆಲ್ಕೋಹಾಲಿಂದ ಹಾಳಾಗ್ತಾ ಅಂತ ಫೀಲ್ ಮಾಡ್ಕೊಂಡು ಅವ್ರು ಏನು ಮಾಡಿದ್ರು, ಕಾರ್ಡ್ ತೊಗೊಂಡೋಗಿ ಕ್ಯಾಂಟೀನ್ಗೆ ಸರೆಂಡರ್ ಮಾಡಿದ್ರು, ಬ್ಯಾಡ ಅಂತ ಸರೆಂಡರ್ ಮಾಡಿಬಿಟ್ರು. ಅಂದರೆ ಆ ರೀತಿ ಅಂದರೆ ಯಾರೊಬ್ಬರು ಕಷ್ಟಪಡ್ತಾ ಇದ್ದಾರೆ ಅಂದರೆ, ಅಥವಾ ಒಂದು ಕೆಟ್ಟದಾರಲಿದ್ದರೆ ಅವ್ರನ್ನ ಅದರಿಂದ ಬಿಡುಗಡೆಗೊಳಿಸಬೇಕು, ಆ ರೀತಿ ಇದ್ದವರು. ಅಂದರೆ ಏನಾದರೂ ನಾವು ತ್ಯಾಗ ಮಾಡಬೇಕು, ಸೇವೆ ಮಾಡಬೇಕು, ದೇಶಕ್ಕೋಸ್ಕರ ಮಾಡಬೇಕು, ಆ ರೀತಿ ನಮ್ಮ ತಂದೆಯವರು ಇದ್ದರು. ಅದೇ ರೀತಿ ಒಮ್ಮೆ ಈ ರೀತಿ ಒಂದು ದೇಹದ ದಾನದ ಬಗ್ಗೆ ಒಂದು ಸಲ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಈ ರೀತಿ ವಿಚಾರ ಹೇಳಿದ್ರು. ನಮ್ಮ ಡಿವೈನ್ ಪಾರ್ಕ್ ಅಂತ ಇದೆ, ಅಲ್ಲಿ ಸ್ವಾಮಿ ವಿವೇಕಾನಂದ ಸಂದೇಶ ಒಂದು ಸಲ ಹೇಳಿದ್ರು, ಯಾರು ದೇಹ ತ್ಯಾಗವನ್ನು ಮಾಡ್ತಾರೋ, ಅಂದರೆ ಯಾವಾಗ ಅವರ ಬಾಡಿ ಎಂಟರ್ಸ್ ದಿ ಮೆಡಿಕಲ್ ಕಾಲೇಜ್, ಆ ಕ್ಷಣದಲ್ಲಿ ಅವರ ಆತ್ಮ ಮುಕ್ತಿ ಪಡೆಯುತ್ತದೆ. ಅಂದರೆ ಲಿಬರೇಷನ್, ಸ್ಯಾಲ್ವೇಷನ್. ಅಂದರೆ ನಮ್ಮ ಹಿಂದೂ ಧರ್ಮ ನಾವು ಏನು ಹೇಳ್ತೀವಿ ಅಂದರೆ, ನಾವು ಜನ್ಮ ತಗೊಳ್ಳೋ ಉದ್ದೇಶ ಏನಂದರೆ ಟು ಕಮ್ ಔಟ್ ಆಫ್ ದಿಸ್ ಜನ್ಮಚಕ್ರ ಅಂತ ಹೇಳ್ತಾರೆ. ಆದಿಶಂಕರಾಚಾರ್ಯರು ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣ. ಅಂದರೆ ನಾವು ಈ ಭೂಮಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀವಿ. ಯಾಕೆ ಬರ್ತೀವಿ ಅಂದರೆ, ಒಂದು ಹಣದ ಆಸೆ, ಅಂದರೆ ಹೊಣ್ಣು ಮಣ್ಣು ಹೆಣ್ಣು ಅಂತ ಹೇಳಿ ಆ ಆಸೆಯಿಂದ ಮತ್ತೆ ಬರ್ತಾ ಇರ್ತೀವಿ. ಆ ಮಾಯಿಂದ ಬಿಡುಗಡೆಗೊಳಿಸೋದು ಬಹಳ ಕಷ್ಟ. ಬಟ್ ಇದು ಸಿಂಪಲ್ ಮೆಥಡ್ ಅಂದರೆ, ನಮ್ಮ ದೇಹವನ್ನು ತ್ಯಾಗ ಮಾಡಿದಾಗ ಆ ಕ್ಷಣದಲ್ಲಿ ಮುಕ್ತಿ, ಅಂದರೆ ವಿ ಕ್ಯಾನ್ ಗೆಟ್ ಸ್ಯಾಲ್ವೇಷನ್ ಅಂತ ನಮ್ಮ ತಂದೆಗೆ ತುಂಬ ಒಂದು ಇನ್ಸ್ಪೈರ್ ಆಗಿತ್ತು ಅದೊಂದು ಮಾತು. ಸೊ ಅವ್ರೇನು ಅವತ್ತೇ ಡಿಸೈಡ್ ಮಾಡೋದು, ನನ್ನ ದೇಹವನ್ನು ತ್ಯಾಗ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಸುಮಾರು 2013ನೇ ಇಸ್ವಿನಲ್ಲಿ ಅವರ ದೇಹವನ್ನು ತ್ಯಾಗ ಮಾಡಲಿಕ್ಕೆ ಎಲ್ಲ ಫಾರ್ಮೆಲ್ಲ ತರಿಸಿ ಎಲ್ಲ ಫಿಲಪ್ ಮಾಡಿ SDM ಕಾಲೇಜಿಗೆ ಕೊಟ್ಟರು. ಸೊ ಈಗಲೂ ಸಹ ದೇಹ ಬಿಡೋದು ಮುಂಚೆ ಸಹ ಹೇಳಿದಾಗೆ ಮಾಡಬೇಕಂತ ಹೇಳಿದ್ರು. 15 days ಬ್ಯಾಕ್ ಹೇಳಿದ್ರು, ನೀನು ಮಗಳನ್ನು ಅಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕಂತ ಹೇಳಿದ್ರು. ಮತ್ತು ಜಸ್ಟ್ 2 days ಬ್ಯಾಕ್ ಸ್ಯಾಟರ್ಡೇ ಅವ್ರು ಹೇಳಿದ್ರು, ನಾನು 2 ದಿನ ಇರೋದು ಅಂತ ಹೇಳಿದ್ರು. ಸೊ ಅದೇ ರೀತಿ ಮಂಡೇ, ಸೋಮವಾರ ಬೆಳಗ್ಗೆಲ್ಲ ನಮಗೆಲ್ಲ ಏನೋ ಒಂಥರ ಒಂದು ಟೆನ್ಷನ್ ಇತ್ತು. ಸೋಮವಾರ ರಾತ್ರಿ ಅವ್ರು ಹೇಳಿದ ಹಾಗೆ ದೇಹ ಬಿಟ್ಟರು. ಸೊ ಎಲ್ಲ ಒಂಥರ ಮಿರಾಕಲ್. ಅಂದರೆ ನಾವು ಯಾವಾಗ ಒಂದು ಡಿಸಿಪ್ಲಿನ್ಡ್ ಅಥವಾ ಒಂದು ಡೆಡಿಕೇಶನ್ ಅಥವಾ ಒಂದು ಡಿವೋಷನ್ ಲೈಫ್ ಇದ್ದಾಗ ಬಹುಶಃ ಭಗವಂತ ನಮ್ಮೊಳಗೆ ಮಾಡಿಸ್ಕೊಳ್ತಾನೆ ಅಂತ ಹೇಳ್ಬೋದು. ಇದನ್ನು ಕಣ್ಮುಂದೆ ನಮ್ಮ ಫಾದರದ್ದು ನೋಡಿದ್ದೀನಿ. ಸೊ ಜಸ್ಟ್ ಒಂದು ಇನ್ಸ್ಪಿರೇಷನ್ಗೋಸ್ಕರ ಇದು ವಿಚಾರ ಹೇಳಲಿಕ್ಕೆ ಹೇಳಿದ್ರು, ಮುಂದೆ ಇಟ್ಟಿದ್ದೀನಿ. ತಾವು ಎಲ್ಲರೂ ಸಹ, ಸೊ ನಾವೆಲ್ಲ ಬದುಕಿದಾಗ ಎಷ್ಟೊಂದು ತಪ್ಪುಗಳು ಮಾಡಬಹುದು, ಬಟ್ ಅದಕ್ಕೆಲ್ಲ ಒಂದು ಕ್ಷಮೆಯಿಂದ ಆಚೆ ಬರಬೇಕು, ಅಥವಾ ಈ ಜನ್ಮಚಕ್ರದಿಂದ ಆಚೆ ಬರಬೇಕು, ಅಥವಾ ಈ ಒಂದು ನಾವೆಲ್ಲ ಬಂಧನಕ್ಕೆ ಸಿಗಾಕೊಂಡಿದ್ದಾರೆ ಇದರಿಂದ ಹೊರಗಡೆ ಬರಬೇಕಾದ್ರೆ ಅದು ತುಂಬ ಸುಲಭವಾದ ಮಾರ್ಗ ಅಂತಂದರೆ ನಮ್ಮ ದೇಹವನ್ನು ಡೊನೇಷನ್ ಮಾಡೋದು. ಆ ದೇಹ ನಾವು ಬಿಟ್ಟರೆ, ದೇಹವನ್ನು ಮೆಡಿಕಲ್ ಕಾಲೇಜ್ಗೆ ಈ ರೀತಿ ನಾವು ಬೇರೆಯವ್ರಿಗೋಸ್ಕರ ಉಪಯೋಗಕ್ಕೋಸ್ಕರ ಕೊಟ್ಟಾಗ ನಾವು ಮತ್ತೆ ಬಾಂಡಿಂಗ್ ಆಗೋದಿಲ್ಲ. ಅವರ್ ಸೋಲ್ ಗೆಟ್ಸ್ ಕಂಪ್ಲೀಟ್ಲಿ ಲಿಬರೇಟೆಡ್, ಅಂದರೆ ವಿ ಗೆಟ್ ಯೂನಿಯನ್ ವಿತ್ ದಿ ಯೂನಿವರ್ಸಲ್ ಸೋಲ್.